ಇನ್ನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡಿತ್ತು. ಆವಾಗ ಸರ್ಕಾರ ಒಂದಿಷ್ಟು ಗೈಡ್ಲೈನ್ ಕೂಡ ತಂದಿತ್ತು. ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಎಲ್ಲವೂ ಕೂಡ ನಿರ್ಧಾರವನ್ನ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಜನರಿಗೆ ಒಂದಿಷ್ಟು ಸರಿಯಾದಂಥ ರೀತಿಯಾಗಿ ಹಣವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ವಸೂಲಿ ಮಾಡಬೇಕು, ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡಬಾರ್ದು ಅನ್ನುವಂಥದ್ದು ಒಂದಿಷ್ಟು ಸರ್ಕಾರದಿತ್ತು. ಆದ್ರೆ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಡಿವಾಣ ಹಾಕುವಲ್ಲಿ ಸರ್ಕಾರ ಇದೀಗ ವಿಫಲ ಆಗಿದೆ ಅನ್ನುವಂಥದ್ದು ಮತ್ತೊಮ್ಮೆ ಎದ್ದು ತೋರಿಸ್ತಾ ಇದೆ. ಇದು ಸ್ವತಃ ಆರ್ ಅಶೋಕ್ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕಾನೂನು ತಿದ್ದುಪಡಿಯಿಂದಾಗಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ಲುವುದಿಲ್ಲ ಇಲ್ಲಿ. ಹೀಗಂತ ಮಾರ್ಚ್ ನಲ್ಲಿ ನಡೆದಂತ ಸದನದಲ್ಲಿ ನಾನು ಕೂಡ ಹೇಳಿದ್ದೆ. ನೋಡಿ, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ನನ್ನ ಮಾತು ಈಗ ಸಾಬೀತಾಗಿಬಿಟ್ಟಿದೆ. ಸಿಎಂ ಅವರ ತವರೂರಲ್ಲೇ ಮೈಸೂರಿನಲ್ಲೇ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದ್ ಕಡೆ ಜಾಸ್ತಿ ಆಗೋಗ್ಬಿಟ್ಟಿದೆ. ನಂಜನಗೂಡು ತಾಲೂಕಿನ ಕದೇಗಾಳ ಗ್ರಾಮದಲ್ಲಿ ಮನೆಗೆ ಬೀಗ ಹಾಕಿಬಿಟ್ಟಿದ್ದಾರೆ. ಇದೀಗ ಮೈಕ್ರೋ ಫೈನಾನ್ಸ್ ಕಂಪನಿ ರೈತನ ಮನೆಗೆ ಬೀಗ ಜಡಿದು ಒಂದ್ ಕಡೆ ಜಪ್ತಿ ಮಾಡಿದ್ದಾರೆ. ಇದು ನೋಡಿ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಮೈಕ್ರೋ ಫೈನಾನ್ಸ್ ನಲ್ಲಿ ಯಾರ್ಯಾರು ಒಂದಿಷ್ಟು ಈ ಸಂಘಗಳಲ್ಲಿ ಸಾಲವನ್ನ ತೆಗೆದುಕೊಂಡಿದ್ದಾರೆ, ಅನ್ನದಾತರ ಹಾವಳಿ ಕೇಳಕ್ ಹೋಗಬೇಡಿ. ಪಾಪ ಅವರ ಜೀವನ ನಡೆಸೋದಕ್ಕೆ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಮನೆಗೆ ಬೀಗ ಜಡಿದು ಬಿಟ್ರೆ ಹಿಂಗ್ರಿ ಸಂಸಾರ ಮಾಡೋದು ಅವರು, ಇನ್ನು ಮನೆಯಲ್ಲಿ ಬದುಕೋದು ಆದ್ರೆ ಹೆಂಗೆ? ನೋಡಿ, ಇದು ಸಿಎಂ ಅವರ ತವರೂರಲ್ಲೇ ನಡೆದಿರುವಂಥದ್ದು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ರೈತರು ಈಗ ಕೃಷಿ ಕಾರ್ಮಿಕರು ಒಂದ್ ಕಡೆ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಬಡವರು ರಕ್ಷಿಸುವಂತ ಸರ್ಕಾರ ಅಂತ ಹೇಳ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ಬಿಟ್ಟಿದೆ ಸ್ವಾಮಿ. ಕಾನೂನು ತಿದ್ದುಪಡಿಯಿಂದಾಗಿ ಫೈನಾನ್ಸ್ಗಳ ಹಾವಳಿ ನಿಲ್ಲೋದಿಲ್ಲ ಇಲ್ಲಿ. ನಾವು ಹಂಗ್ ಕಾನೂನು ತೊಗೊಂಬರ್ತೀವಿ, ಹಿಂಗ್ ಕಾನೂನು ತೊಗೊಂಬರ್ತೀವಿ, ಯಾರೇ ಏನೇ ಅಂದ್ರೂ ಕೂಡ ಒಂದು ಕಡೆ ಏನಾದ್ರೂ ಹಣ ವಸೂಲಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರೆ ಅವರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರಲ್ಲ, ಅದ್ಯಾವುದೂ ಕೂಡ ನಡೆದಿಲ್ಲ ಇಲ್ಲಿ. ನಿಗಮ ಮಂಡಳಿಗಳಿಗೆ ರಾಜ್ಯ ಸರ್ಕಾರ ಅನುದಾನ ನೀಡಬೇಕು. ಪ್ರಮುಖವಾಗಿ ಸರಿಯಾದಂಥ ಅನುದಾನ ನೀಡಿದಂಥ ಸಂದರ್ಭದಲ್ಲಿ ರೈತರು ಯಾಕ್ರಿ ಮೈಕ್ರೋ ಫೈನಾನ್ಸ್ ನಲ್ಲಿ ಹಣ ತಗೋತಾರೆ, ಒಂದಿಷ್ಟು ಕಡೆ ಬಡವರು ಯಾಕ್ರಿ ಹಣ ತಗೋತಾರೆ? ಇದೀಗ ನೋಡಿ, ಮೈಕ್ರೋ ಫೈನಾನ್ಸ್ ನವರು ಬರ್ತಾರೆ, ಬೀದಿಗೆ ತಂದು ಅವರ ಸಂಸಾರವನ್ನ ಒಗೆದು ಹೋಗ್ತಾರೆ. ಯಾರೀ ಅದಕ್ಕೆ ಹೊಣೆಗಾರರು? ಬರೀ ತಿದ್ದುಪಡಿ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತಂದ್ರೆ ನಡೆಯಲ್ಲ. ಈಗ ಯಾವಾಗ ರಾಜ್ಯವನ್ನ ನಡೆಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬಂದರೆ ಮುಂದಿನ ದಿನಗಳಲ್ಲಿ ಹೆಂಗೆ ಸ್ವಾಮಿ?